ಬಡಿ ಗೈಸ್, ಇವತ್ತು ನಾವು ಮನೆದವ್ರು ಬಂದಿದ್ದೀವಿ. ಎಂದೇಳು ಬಡಿ ಗೈಸ್, ಇಲ್ಲೆಲ್ಲ ಇದೆ. ಫಸ್ಟ್ ನಾವು ಅಲ್ಲಿಗೆ ಹೋಗಿದ್ದು ಸಾರಮ್ಮ ಅಂತ, ಅಲ್ಲೂ ಹೋಯ್ತೀವಿ. ಮತ್ತೆ ಇಲ್ಲೂ ಇದೆ ದೇವರು. ಫುಲ್ ಫ್ಯಾಮಿಲಿ, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಚಿಕ್ಕದಪ್ಪ, ಮತ್ತು ನಮ್ಮ ಅಜ್ಜಿ ಮತ್ತು ನಮ್ಮ ತಾತ. ಆಮೇಲೆ ಇವಾಗ ದೇವ್ರು ತೋರಿಸ್ತೀನಿ ಬನ್ನಿ. ಅಲ್ಲಿ ಆಗಲೇ ಎಲ್ಲೊಂದು ದೇವ್ರು ಕಾಣಿಸ್ತೈತಲ್ಲ, ಅಲ್ಲೆಲ್ಲ ಆಯಿತು. ಇವಾಗ ಇಲ್ಲಿ ಒಂದು ದೇವ್ರ ಪೂಜೆ ಆಯಿತು. ಇಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಬರುತ್ತೆ ನಮ್ಮ ದೇವರು. ನೋಡಿ ಗೈಸ್, ಇಲ್ಲೇ ಇದೆ. ಇಲ್ಲೇ ಇದೆ, ಕಾಣಿಸ್ತಾ? ಇವಾಗ ಹೋಗೋಣ ಬನ್ನಿ ಗೈಸ್. ಇವಾಗ ನಾವು ಇವಾಗೇ ಹೋಗಲ್ಲ, ನಾಳೆ ಹೋಗೋದು. ಹೋಗ್ಬೇಕು. ಹಂಗೇನೆ ನಾವು ಜಾಯ್ನ್ ಆಯ್ತೀವಿ ಅವರಿಂದ. ಬೇಕಪ್ ನೆಕ್ಸ್ಟು ಮಂತ್ರಾಲಯದಲ್ಲಿ ತೋರಿಸ್ತೀನಿ. ಯಪ್ಪ, ನಮಗಂತೂ ಫೋನ್ ಹಿಡಿಯೋಕ್ಕಂತೂ ಆಗಲ್ಲ, ಅಲ್ಲಿ ಅಷ್ಟೊಂದು ರಶ್ ಇರ್ತಾರೆ ನಾಳೆ ಅಂತೂ. ನಾವು ಬೆಳಿಗ್ಗೆ ನಾಳೆ ಅಂತೂ ಅಲಾರಾಮ್ ಇಟ್ಕೊಂಡು 5:30 ಇಲ್ಲಾಂದರೆ 5 ಗಂಟೆಗೆ ಎದ್ದೇಳಬೇಕು, ಯಾಕಂದರೆ ಹೋಗ್ಬೇಕಲ್ಲ. ಇವಾಗ ಬರ್ಬೇಕಾದ್ರೆ ಟೈಮ್ ಆಗೋಯ್ತು. ಇವರು ನಮ್ಮ ಗಾಡಿಗಳೆಲ್ಲ ಇತ್ತಲ್ಲ ಗೈಸ್, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ನಾವು ರೆಸಲ್ಟ್ ಬಿಟ್ಟು ಬರೋಕ್ಕೆ. ಆಮೇಲೆ ನಮ್ಮ ಕಾರ್ ವಾಶ್ ಆಗಿರಲಿಲ್ಲ, ಅದಕ್ಕೆ ವಾಶ್ ಮಾಡ್ಕೊಂಡು ಬರೋಷ್ಟೊತ್ತಲ್ಲಿ 12 ಗಂಟೆಗೆ ಆಗೋಯ್ತು. 12 ಗಂಟೆ ಆಗೋಯ್ತು. ಅದಕ್ಕೆ ಇವಾಗ ಬರೋಣ ಅಂತ ಇವಾಗ ಸಂಜೆ ಹೋಯ್ತು, ಆಗಲಿಲ್ಲ. ಅದಕ್ಕೆ ಬೇಗ ಪಡ ಅಂತ ಆ ಕಡೆ ಅಲ್ಲಿ ತೊಡೆದು ಮಾಡ್ಕೊಂಬಿಟ್ಟು ಇವಾಗ 5ಕ್ಕೆ ಹೋಗಿದ್ದು ಆಯಿತು. ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ.
ಅಲ್ಲೇ ಅವ್ರೆ ಇನ್ನೂ ಬಂದೇ ಇಲ್ಲ. ಇವಾಗ ಊಟ ಮಾಡಬೇಕು. ಅದೇ ನಾವೇ ಊಟ ತಂದಿರೋದು. ನಾವು ಏನೇನು ಇದೆಲ್ಲ ತಂದಿದ್ದೀವಿ. ಆಮೇಲೆ ಅವರೇ ಬೆಳಗ್ಗೆ ಮಾಡ್ತಾರೆ ಅದನ್ನ ಪ್ರಸಾದ. ಇವಾಗ ನಮ್ಮ ಮನೇಲಿ ಏನಪ್ಪ ಹಂಗೆ ಹೋಯ್ತದೆ. ಇವಾಗ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಎದ್ಬಿಟ್ಟು ಆಮೇಲೆ ರಾತ್ರಿ ಊಟ ಮಾಡ್ಕೊಂಡು ಮನೆಗೆ ಕಂಬಿಟ್ಟು ಬೆಳಗ್ಗೆ ಎದ್ದು ಈ ಕಡೆ ಮತ್ತೆ ಅಲ್ಲಿ ಪೂಜೆ ಮಾಡ್ಬಿಟ್ಟು ಮದುವೆ ಹೋಗ್ಬಿಟ್ಟು ಅಲ್ಲೂ ಫುಲ್ ಎಲ್ಲ ಮಾಡ್ಬಿಟ್ಟು ನಮ್ಮ ತಂಗಿರೆಲ್ಲ ಟೀಟಿಲಿ ಹೋಗೋರೆ ಅವರು ನಮ್ಮ ಮನೆಯಿಂದ ಜಾಯ್ನ್ ಆಗಿದ್ದಾರೆ. ಎಲ್ಲೋ ಜಾಸ್ತಿ ದೂರ ಐತೆ ಆ ಮಂತ್ರಾಲಯ. ಇನ್ನೂ ಹೋಯ್ತಾನೆ ಅವರಂತೆ. ಅವ್ರು ಬಿಟ್ಟಿರೋದೇ ಜಾಸ್ತಿ ಲೇಟ್ ಆಗೋಗಿದೆ. ನಾವು ಎಲ್ಲ 12 ಗಂಟೆಗೆ ಬಿಟ್ಬಿಟ್ಟು ಅವರು 2 ಗಂಟೆಗೆ ಬಿಟ್ಟವ್ರೆ. ಅದಕ್ಕೆ ಇನ್ನೂ ಹೋಯ್ತಾನೆ ಅವರಂತೆ ಟಿಟಿಲಿ. ಇವಾಗ ನಾವು ಇಲ್ಲಿಗೆ ಬಂದಾಗ ಫೋನ್ ಮಾಡಿದ್ದು. ಆವಾಗ ಇನ್ನೂ ಕೆಂಗೇರಿ ಇಲ್ದಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಆಯಿತು ಬೇಗ ಹೋಗ್ರಿ, ನಾವು ನಾಳೆನೇ ಫ್ರೆಶ್ ಅಪ್ಪಲ್ಲಿ ಆಗ್ಬಿಟ್ಟು ಇದು ಮಾಡ್ಬಿಟ್ಟು ಬರ್ತೀವಿ, ಆಮೇಲೆ ಜಾಯ್ನ್ ಆಗ್ರಿ ನಮ್ಮ ಕಾರಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಕಾಂತಿ ಮಾಮ ಅವರೇ ಲೇಟ್ ಮಾಡಿದ್ದು. ಯಾಕಂದರೆ ಅವರು ಆಫೀಸ್ಗೆ ಹೋಗ್ಬಿಟ್ಟಿದ್ರು. ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಅದರಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡೇ ನಿಂತಿದ್ರಂತೆ, ಆಗಲಿಲ್ವಂತೆ. ಆಮೇಲೆ ಹೋದ್ರಂತೆ. ಕಾಂತಿ ಮಾಮ ಫ್ರೆಶ್ ಅಪ್ಪಲ್ಲಿ ಆಗೋಗಿತ್ತು. ಅಲ್ಲಿ ಹೋಗ್ಬೇಕಾದ್ರೆ ಆ ಡ್ರೆಸ್ ಹಾಕೊಂಡು ಹೋಗಿತ್ತಂತೆ. ಇನ್ನು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಆಫೀಸ್ಗೆ ಹೋಗಿತ್ತಲ್ಲ ಅದ್ರ ಬಟ್ಟೆ ಏನೋ ಹಾಕೊಂಡಿತ್ತು. ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಆಮೇಲೆ ಹೋದ್ರಂತೆ. 3 ಗಂಟೆ ಆಯ್ತಂತೆ ಹೋಗೋಷ್ಟಕ್ಕೆ. ಇನ್ನೂ ಹೋಗೋದ್ರಲ್ಲೇ ಅವರು ಇಲ್ಲಿಗೆ ಎಂಡ್ ಮಾಡ್ತಾನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ.